ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೋನು ರಾಜ್ ಮಿನಿ ಬ್ಲಾಗ್ಸ್. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಸಾಂಬಾರು ಈ ಥರ ನಾವು ಕುಕ್ಕರಲ್ಲಿ ಮಾಡ್ತೀವಲ್ಲ, ಎಲ್ಲ ಹೊರಗಡೆ ಬರುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನಾನು ಇದ್ರ ಬಗ್ಗೆನೇ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ. ಈ ರೀತಿ ಸಾಂಬಾರೆಲ್ಲ ಅಥವಾ ಏನಾದರೂ ನಾವು ಮಾಡಬೇಕಾದ್ರೆ ಕಡೆಗೆ ಬರುತ್ತೆ. ಹಾಗಾಗಿ ಇದೆಲ್ಲ ಚೆಲ್ಲಬಾರ್ದು, ಕಡೆಗೆ ಬರಬಾರ್ದು ಅಂದರೆ ಈ ನಾನು ಹೇಳೋ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಎಷ್ಟೇ ನೀರು ಹಾಕಿದ್ರೂ ಕಡೆಗೆ ಬರೋದೇ ಇಲ್ಲ. ನೋಡಿ, ಎಷ್ಟೆಲ್ಲ ಮೇಲೆ ಎಲ್ಲ ಈ ಥರ ಉಕ್ಕಿ ಬರೋದ್ರಿಂದ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಹೊಲಸಾಗತ್ತೆ. ನೋಡಿ, ನಾನು ಸಾಂಬಾರನ್ನ ರೆಡಿ ಮಾಡಿಕೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಒಂದು 2-3 ಡ್ರಾಪ್ ಅಷ್ಟು ನಾವು ಆಯಿಲ್ನ ಬಿಡಬೇಕು. ಆಯಿಲ್ ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನೋಡೋಣ. ಇವಾಗ ಒಂದು ವಿಸಿಲ್ ಆದಮೇಲೆ ನಾನು ತೋರಿಸ್ತೀನಿ. ನೋಡಿ, ಸಾಂಬಾರು ನಾವೆಷ್ಟು ಸ್ವಲ್ಪ ನೀರು ಜಾಸ್ತಿ ಆದ್ರೂ ಕಡೆಗೆ ಬರೋದೇ ಇಲ್ಲ. ಸ್ವಲ್ಪ ಜಾಸ್ತಿ ನೀರು ಆಯ್ತಂದರೆ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಬಂದು ನಿಂತುಬಿಡುತ್ತೆ. ಗ್ಯಾಸು ಸ್ವಲ್ಪ ಎಲ್ಲ ಹೊಲಸಾಗುತ್ತೆ. ಕುಕ್ಕರು ಸಹ ನೋಡಿ ಒಂಚೂರು ಕಡೆಗೆ ಬರ್ತೇ ಇಲ್ಲ. ನಾನು ತೋರಿಸ್ತಿದ್ದೀನಿ, ಆಗಿದೆ ನೋಡಿ. ಸ್ವಲ್ಪನೂ ಕೂಡ ಸಾಂಬಾರು ಕಡೆಗೆ ಬಂದೇ ಇಲ್ಲ. ಅದರಿಂದ ಸ್ವಲ್ಪ ಲಿಡ್ಡಿನ ಮೇಲಿನ ನಾನು ಏನು ತೋರಿಸಿದ್ದೀನಲ್ಲ, ಒಂದು 3-2 ಡ್ರಾಪ್ ಅಥವಾ 3 ಡ್ರಾಪ್ ಅಷ್ಟು ನಾವು ಆಯಿಲ್ನ ಹಾಕ್ಕೊಂಡ್ರೆ ಎಷ್ಟೇ ಏನು ಮಾಡಿಕೊಂಡ್ರೂ ಸಾಂಬಾರು ಚೆಲ್ಲೋದಿಲ್ಲ. ನೋಡಿ, ಸಾಂಬಾರು ರೆಡಿ ಆಯಿತು. ಏನೇ ಮಾಡಿದ್ರೂ ನೀವು ಕುಕ್ಕರಲ್ಲಿ ಸ್ವಲ್ಪ ಆಯಿಲನ್ನು ಬಿಟ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸ ಕೂಡ ಕಡಿಮೆ ಇರುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.